ಅವರು ಮ್ಯಾಟ್ರಿಮೋನಿಯಲ್ಲಿ ಹುಡುಕಿ ಎರಡನೇ ಮದುವೆ ಆಗಿದ್ರು. ಎರಡನೇ ಮದುವೆ ಅಂದುಕೊಂಡಿದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಏನಾ ಶಾಕು? ಎರಡನೇ ಮದುವೆ ಅಂದುಕೊಂಡ್ರೆ ಆಗಿದ್ದು ಅವರಿಗೆ 8ನೇ ಮದುವೆ. PF ಅಮೌಂಟ್ಗಾಗಿ ಮೋಸ ಮಾಡಿದ್ಲ ವಿಜಯಲಕ್ಷ್ಮಿ ಎನ್ನುವುದಾಗಿ ಪ್ರಶ್ನೆ ಇದೆ. ಎರಡನೇ ಮದುವೆಯಾದ ರಾಮಕೃಷ್ಣ ಎಂಬುವರಿಗೆ ಶಾಕ್ ಆದಿತ್ತು. ಎರಡನೇ ಮದುವೆ ಅಂದುಕೊಂಡ್ರೆ ಆಗಿದ್ದು ಅವರು 8ನೇ ಮದುವೆ. PF ಅಮೌಂಟ್ಗಾಗಿ ವಿಜಯಲಕ್ಷ್ಮಿ ಇಲ್ಲಿ ಮೋಸ ಮಾಡಿದ್ಲ ಪ್ರಶ್ನೆ ಇದೆ. ಏನಿದು ಪ್ರಕರಣ, ಯಾವ ರೀತಿಯಾಗಿ ಮೋಸ ಆಯಿತು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. 62 ವರ್ಷ ವಯಸ್ಸು ರಾಮಕೃಷ್ಣ ಅವರಿಗೆ. ಹಾಗೆಯೇ ಇಲ್ಲಿ ಇವರಿಗೆ ವಿಜಯಲಕ್ಷ್ಮಿ ಎಂಬವರ ಜೊತೆಯಲ್ಲಿ 50 ವರ್ಷದ ವಿಜಯಲಕ್ಷ್ಮಿ ಎಂಬುವರ ಜೊತೆಯಲ್ಲಿ ಮದುವೆ ಆಗಿತ್ತು. ಈ ವಿಜಯಲಕ್ಷ್ಮಿ ವಂಚನೆ ಮಾಡಿದ್ದಾರೆ ಎನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ. 2020 ನವೆಂಬರ್ನಲ್ಲಿ ವಿಜಯಲಕ್ಷ್ಮಿ ಜೊತೆಯಲ್ಲಿ ರಾಮಕೃಷ್ಣ ಮದುವೆಯಾಗಿತ್ತು. PF ಅಕೌಂಟ್ ಚಿನ್ನಾಭರಣದ ಬಗ್ಗೆ ತಿಳಿದುಕೊಂಡು ಮದುವೆಯಾದ ಕೆಲವೇ ತಿಂಗಳಲ್ಲಿ ಹಣ, ಚಿನ್ನಾಭರಣಕ್ಕೆ ಬೆದರಿಕೆ, ಮಹಿಳೆ ವಿಜಯಲಕ್ಷ್ಮಿ ಸೇರಿ 4 ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ನ್ಯಾಯಾಲಯದ PCR ಆಧರಿಸಿ ಬಸವೇಶ್ವರ ಠಾಣೆಯಲ್ಲಿ FIR ದಾಖಲಾಗಿದೆ. ಅಲ್ಲದೆ ಗೊತ್ತಿಲ್ಲದಂತೆ 7 ಮದುವೆಯಾಗಿದ್ದು ಬೆಳಕಿಗೆ ಬಂದಿದೆ. ಕೇಳಿದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿರುವಂಥ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ. 62 ವರ್ಷದ ರಾಮಕೃಷ್ಣ ಎಂಬುವರಿಗೆ 50 ವರ್ಷದ ವಿಜಯಲಕ್ಷ್ಮಿ ಎಂಬುವರು ಇಲ್ಲಿ ವಂಚನೆಯನ್ನು ಮಾಡಿರೋದು. 2020ರಲ್ಲಿ ವಿಜಯಲಕ್ಷ್ಮಿ ಜೊತೆ ರಾಮಕೃಷ್ಣ 2ನೇ ಮದುವೆ ಆಗ್ತಾರೆ. ಮೊದಲೇ ಪತ್ನಿ ತೀರ್ಕೊಂಡಿರ್ತಾರೆ. ಹೀಗಾಗಿ 2ನೇ ಮದುವೆಯನ್ನು ರಾಮಕೃಷ್ಣ ಆಗಿರ್ತಾರೆ. ಮ್ಯಾಟ್ರಿಮೋನಿ ಮೂಲಕ ವ್ಯಕ್ತಿಗೆ ಮಹಿಳೆ ಪರಿಚಯ ಆಗ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.